ಒಂದೇ ಒಂದು ಮಳೆ ಗ್ರೇಟರ್ ಬೆಂಗಳೂರನ್ನ ವಾಟರ್ ಬೆಂಗಳೂರನ್ನಾಗಿ ಮಾಡಿದೆ. ಎಲ್ಲಿ ನೋಡಿದ್ರೂ ಕೂಡ ನೀರೇ ಕಾಣಸಿಗ್ತಾ ಇದೆ. ಬೆಂಗಳೂರಿನಲ್ಲಿ ರಾತ್ರಿ ಇಡೀ ಧಾರಾಕಾರ ಮಳೆ, ಅರ್ಧಕ್ಕರ್ಧ ಬೆಂಗಳೂರು ಜಲಾವೃತವಾಗಿರುವಂಥದ್ದು. ರಾತ್ರಿ ಇಡೀ ಸುರಿದಂತಹ ಮಳೆಗೆ ಜನ ಜಾಗರಣೆ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮನೆಗಳಿಗೆ ನೀರು ನುಗ್ಗಿದೆ, ವಸ್ತುಗಳು ತೇಲ್ತಾ ಇದೆ, ಪರಿಸ್ಥಿತಿ ಅಯೋಮಯವಾಗಿದೆ. ರಸ್ತೆಯಲ್ಲಿ ಮೊಣಕಾಲುದ್ದ ನೀರು, ಜನರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಮುಂಗಾರು ಪೂರ್ವ ಮಳೆಗೆ ಬೆಂಗಳೂರು ನಲುಗ್ತಾ ಇದೆ. ಇನ್ನು ಮುಂಗಾರಿನಲ್ಲಿ ಪರಿಸ್ಥಿತಿ ಏನು ಅಂಥೇಳಿ ನಿಮ್ಮ ಏರಿಯಾದಲ್ಲೂ ಕೂಡ ಸಮಸ್ಯೆ ಆಗಿದೆಯಾ? ಕರೆ ಮಾಡಿ ಮಾತನಾಡಿ, ನಿಮ್ಮ ಸಮಸ್ಯೆ ಏನಿದೆ ಅನ್ನೋದನ್ನು ಹೇಳ್ಕೊಳ್ಳಿ. ಈಗಾಗಲೇ BBMPಯನ್ನು ಗ್ರೇಟರ್ ಬೆಂಗಳೂರು ಅಂಥೇಳಿ ಮಾಡಿದರು. ಹೆಸರು ಬದಲಾವಣೆ ಮಾಡಿದರೆ ಬೆಂಗಳೂರಿನ ಪರಿಸ್ಥಿತಿ ಮಾತ್ರ ಬದಲಾಗಿಲ್ಲ. ಸದ್ಯಕ್ಕೆ ಬೆಂಗಳೂರಿನ ಪರಿಸ್ಥಿತಿಯನ್ನು ನೀವು ಗಮನಿಸ್ತಾ ಇದ್ದೀರಿ. ನಿಮ್ಮ ಏರಿಯಾದಲ್ಲಿರುವಂತಹ ಸಮಸ್ಯೆಯ ಬಗ್ಗೆ ನೀವು ಪಬ್ಲಿಕ್ ಟಿವಿ ಜೊತೆಗೆ ಮುಕ್ತವಾಗಿ ಮಾತನಾಡಬಹುದು. ಸ್ಕ್ರೀನಲ್ಲಿ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ತಮ್ಮ ಸಮಸ್ಯೆಯನ್ನು, ಮಳೆಯಿಂದಾಗಿರುವಂತಹ ಅಧ್ವಾನವನ್ನು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿ ನೀವು ಹಂಚ್ಕೊಳ್ಬಹುದು. ನಿಮ್ಮ ಸಮಸ್ಯೆಯನ್ನು ಶೇರ್ ಮಾಡ್ಕೊಳ್ಬಹುದು. ಬೆಂಗಳೂರಿನಲ್ಲಿ 103.9 ಮಿಲಿಮೀಟರ್ ಮಳೆ ಆಗಿರುವಂಥದ್ದು. ಎಲ್ಲಿ ನೋಡಿದರೂ ಕೂಡ ಬರೀ ನೀರೇ ಕಾಣಿಸ್ತಾ ಇದೆ. 3 ಗಂಟೆ ಸುರಿದಂತಹ ಮಳೆ ಬೆಂಗಳೂರಿನಲ್ಲಿ ಅಧ್ವಾನ ಮಾಡಿ ಹಾಕ್ಬಿಟ್ಟಿದೆ. ಅಧಿಕಾರಿಗಳು, ಜನಪ್ರತಿನಿಧಿಗಳು ಈ ಕಡೆ ಮುಖನೇ ಮಾಡ್ತಾ ಇಲ್ಲ. ಜನರ ಸಮಸ್ಯೆಯನ್ನೇ ಕೇಳ್ತಾ ಇಲ್ಲ. ಜನ ಸಾಕಾಗಿ ಹೋಗಿದ್ದಾರೆ. ಸಾಕಪ್ಪ ಸಾಕು ಮಳೆ ಸಹವಾಸ, ಬೆಂಗಳೂರು ಸಹವಾಸ ಅಂಥೇಳಿ ಕೈ ಮುಗಿತಾ ಇದ್ದಾರೆ. ಆ ಪ್ರಮಾಣದಲ್ಲಿ ಸಾಲು ಸಾಲು ಸಮಸ್ಯೆಗಳು ಸೃಷ್ಟಿ ಆಗ್ತಾ ಇರುವಂಥದ್ದು. ಮೊದಲೇನೆ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಮಳೆ ಬರುತ್ತೆ, ದೊಡ್ಡ ಪ್ರಮಾಣದಲ್ಲಿ ಈ ಥರ ಎಲ್ಲ ಅವಾಂತರಗಳಾಗುತ್ತೆ ಅಂತೇಳಿ. ಧಾರಾಕಾರ ಮಳೆಗೆ ಸಾಯಿ ಲೇಔಟ್ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಬೋಟ್ ಮೂಲಕ ಜನರನ್ನ ರಕ್ಷಣೆ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಂಗಳೂರಿಗೆ ಬೋಟ್ ಬಂದಿರುವಂಥದ್ದು ಒಂದೇ ಒಂದು ಮಳೆಗೆ, 3 ಗಂಟೆ ಬಂದಂತಹ ಮಳೆಗೆ, ಧಾರಾಕಾರ ಮಳೆಗೆ ಸಾಯಿ ಲೇಔಟ್ನ ಪರಿಸ್ಥಿತಿಯನ್ನು ನೀವು ಗಮನಿಸ್ತಾ ಇದ್ದೀರಿ. ಏನು 1 ವಾರ 2 ವಾರ ಮಳೆ ಹಿಡ್ಕೊಂಡಾಗ ಬರುತ್ತಲ್ಲ ಪರಿಸ್ಥಿತಿ, ಆ ರೀತಿಯ ಪರಿಸ್ಥಿತಿ ಒಂದೇ ರಾತ್ರಿಯಲ್ಲಿ ಆಗಿರುವಂತಹ ಮಳೆಯಿಂದ ಸೃಷ್ಟಿಯಾಗಿದೆ. ಒಂದು ಕಡೆ ಸಾಯಿ ಲೇಔಟ್ನ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ, ಮತ್ತೊಂದು ಕಡೆ ಸಾಯಿ ಲೇಔಟ್ನಲ್ಲಿ ಈಗ ಯಾವ ರೀತಿ ಜನರನ್ನು ರಕ್ಷಿಸೋದಕ್ಕೆ ಬೋಟನ್ನು ತಂದಿದ್ದಾರೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಯಾವುದೇ ಸರ್ಕಾರ ಇರಲಿ, ಯಾರೇ ಅಧಿಕಾರಿಗಳು ಬರಲಿ, ಬೆಂಗಳೂರಿನ ಪರಿಸ್ಥಿತಿ ಹಣೆಬರಹ ಮಾತ್ರ ಬದಲಾಗೋಂಗೆ ಕಾಣಿಸ್ತಾ ಇಲ್ಲ. ಪ್ರತಿ ಬಾರಿಯೂ ಕೂಡ ಮಳೆ ಬಂದಾಗ ಇದೇ ಪರಿಸ್ಥಿತಿ, ಇದೇ ರೀತಿಯ ಹಾರಿಕೆಯ ಉತ್ತರಗಳು. ಈಗ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅಂಥೇಳಿ ಜನ ಏನು ಹೇಳ್ತಾ ಇದ್ದಾರೆ ಈ ಮಳೆ ಬಗ್ಗೆ, ಸರ್ಕಾರದ ಬಗ್ಗೆ, ಅಧಿಕಾರಿಗಳ ಬಗ್ಗೆ ಅಂಥೇಳಿ ಮಸೂದ್? ಪ್ರೇಮ್, ಹೊರಮಾವು ಅಗರ ಮುಖ್ಯ ರಸ್ತೆಯಲ್ಲಿ ವಡ್ರಪಾಳ್ಯ ಈಗಾಗಲೇ ನಾವು ತೋರಿಸಿದೀವಿ ಯಾವ ರೀತಿ ದೃಶ್ಯ ಇದೆ ಅಂತ. ಅದರ ಪಕ್ಕನೇ ಅಟ್ಯಾಚ್ಡ್ ಆಗಿ ಸಾಯಿ ಲೇಔಟ್ ಇರುವಂಥದ್ದು. ಸಾಯಿ ಲೇಔಟ್ನಲ್ಲಿ ಯಾವ ರೀತಿ ಇದೆ ದೃಶ್ಯ ತೋರಿಸ್ತಾ ಇದ್ದೀನಿ. ಹತ್ತತ್ರ ಇಲ್ಲಿ 30ಕ್ಕೂ ಹೆಚ್ಚು ಕ್ರಾಸ್ಗಳಿದ್ದಾವೆ, 100 ಮನೆಗಳಿದ್ದಾವೆ. ಅದರಲ್ಲಿ 25ಕ್ಕೂ ಹೆಚ್ಚು ಕ್ರಾಸ್ಗಳಲ್ಲಿ ನೀರು ತುಂಬಿಕೊಂಡಿದೆ. ಎಲ್ಲಿವರೆಗೆ ನೀರು, ಮಂಡಿವರೆಗೂ ಕೂಡ ನೀರು. ಅಲ್ಲೊಬ್ರು ಮಹಿಳೆ ನಡ್ಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ಅಗ್ನಿಶಾಮಕ ದಳದಿಂದ 2 ಬೋಟ್ಗಳ ಕಾರ್ಯಾಚರಣೆ ಕೂಡ ಮಾಡ್ತಾ ಇದ್ದಾರೆ. ಸ್ಥಳೀಯರನ್ನ ಸುರಕ್ಷಿತವಾಗಿ ಅವ್ರಿಗೇನು ಬೆಳಿಗ್ಗೆ ಅಗತ್ಯ ವಸ್ತುಗಳು ಬೇಕು, ಅಂಗಡಿವರೆಗೆ ಕರ್ಕೊಂಡು ಹೋಗೋದು, ಜೊತೆಗೆ ಕೆಲಸಕ್ಕೆ ಯಾರು ಹೋಗ್ತಾರೆ ಅವ್ರಿಗೆ ಮುಖ್ಯ ರಸ್ತೆವರೆಗೂ ಬಿಡೋದು, ಆ ಒಂದು ರಕ್ಷಣಾ ಕಾರ್ಯ ಮಾಡ್ತಾ ಇದ್ದಾರೆ. ಮನೆಗಳಲ್ಲೇ ತುಂಬಾ ಜನ ಒಂದು ರೀತಿಯಲ್ಲಿ ಬಂದಿಯಾಗಿದ್ದಾರೆ. ಒಂದಷ್ಟು ಜನ ನೋಡಿ ನಡ್ಕೊಂಡು ಹೋಗ್ತಾ ಇದ್ದಾರೆ ನಿವಾಸಿಗಳು. ಮಂಡಿವರೆಗೂ ಕೂಡ ನೀರು ಬರ್ತಾ ಇದೆ. ಒಂದು ರೀತಿಯಲ್ಲಿ ಪ್ರತಿ ಸಲ ಮಳೆ ಬಂದಾಗಲೂ ಕೂಡ ಇಲ್ಲಿ ಇದೇ ಸಮಸ್ಯೆ ಆಗುವಂಥದ್ದು. ಯಾವಾಗಲೂ ಕೂಡ ಸಮಸ್ಯೆ ಮಾತ್ರ ಇಲ್ಲಿ ಮುಂದುವರಿಯುತ್ತೆ. ಸರ್ಕಾರಗಳು ಬದಲಾಗ್ತವೆ, ಸಮಸ್ಯೆ ಪರಿಹಾರ ಮಾತ್ರ ಆಗೋದಿಲ್ಲ. 2 ಬೋಟ್ಗಳ ಮೂಲಕ ರಕ್ಷಣಾ ಸಿಬ್ಬಂದಿಯವರು ಇಲ್ಲಿ ರಕ್ಷಣಾ ಕಾರ್ಯ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಇಲ್ಲಿನ ನಿವಾಸಿ ಒಬ್ರು ಇದ್ದಾರೆ. ಅವರು ಕೂಡ ಇಲ್ಲಿ ಇವತ್ತು ಕೆಲಸಕ್ಕೆ ಹೋಗಲಾಗದ ಪರಿಸ್ಥಿತಿಯಲ್ಲಿ ಇರುವಂಥದ್ದು. ಯಾವ ರೀತಿ ಸಮಸ್ಯೆ ಇತ್ತು, ಯಾವಾಗ ನೀರು ಬಂತು ಸರ್? ಬೆಳಗ್ಗೆ 4:15 ಇಲ್ಲಿ ನೀರು ಇದಾಗ್ಬಿಟ್ಟಿದೆ. ಮಳೆ ಬರ್ತಾ ಇದೆ ಕಂಟಿನ್ಯೂಸ್. ನಾವು ಒಂದು 5 ಗಂಟೆಗೆ ಬಂದು ನೋಡಿದ್ವಿ, ನೀರು ಕಮ್ಮಿ ಇತ್ತು. 5 ಗಂಟೆ ಆದ್ಮೇಲೆ ನೀರು ಮಳೆ ನಿಂತೋಯ್ತು. ನೋಡಿದ್ರೆ ಎಲ್ಲ ಫುಲ್ ನೀರು ಬಂದ್ಬಿಟ್ಟೈತೆ. ಇಲ್ಲಿ ಯಾರು ಸಮಸ್ಯೆ ಸ್ಟಾಪ್ ಮಾಡಕ್ ಬರ್ತಾ ಇಲ್ಲ. ಇವಾಗ ಮೈನ್ ರೋಡಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಯಾರು ಫೈರ್ ಎಕ್ಸ್ಟಿಂಗ್ವಿಷರ್ ಅವ್ರು ಬಂದಿದ್ದಾರೆ, ಅವರೆಲ್ಲ ಬಂದು ನೋಡ್ತಾ ಇದ್ದಾರೆ. ಇಲ್ಲಿ ಬಂದಿದ್ದಾರೆ, ಮತ್ತೆ ಇಲ್ಲಿಂದ ಒಳಗಡೆ ಯಾರು ಬರ್ತಾ ಇಲ್ಲ. ಯಾರು ಬರಬೇಕು, ಬಂದು ಸ್ವಲ್ಪ ಇಲ್ಲಿ ನೋಡಿ ನಿಂತು ಏನಿದೆ ನೀರು ಕ್ಲಿಯರ್ ಮಾಡಿ ಕೊಡ್ಬೇಕು.
ಒಂದು ರೀತಿಯಲ್ಲಿ ಸಾಯಿ ಲೇಔಟು ಅಕ್ಷರಶಃ ಒಂದು ರೀತಿ ದ್ವೀಪದಂತೆಯೇ ಆಗಿದೆ. ಯಾಕಂದ್ರೆ ಸುತ್ತಮುತ್ತ ನೀರು, ಮಧ್ಯದಲ್ಲಿ ಜನ ಸಿಗಾಕೊಂಡಿದ್ದಾರೆ. ಎಲ್ಲೋ ಕರಾವಳಿಯಲ್ಲಿ ಅಲ್ಲೂ ಕೂಡ ರೆಡ್ ಅಲರ್ಟ್ ಇದೆ, ಅಲ್ಲಿ ಸಮಸ್ಯೆ ಯಾವ ರೀತಿ ಆಗುತ್ತೆ. ಬೆಂಗಳೂರಿನ ಒಂದು ರೀತಿ ರಾಜಧಾನಿಯಲ್ಲಿ ಈ ತರ ಸಮಸ್ಯೆ ಆಗಿರುವಂತದ್ದು ನಿಜಕ್ಕೂ ಕೂಡ ಬಹಳ ಶೋಚನೀಯ. ಇನ್ನೊಬ್ರು ನಿವಾಸಿ ಏನ್ ಹೇಳ್ತಾರೆ ಕೇಳೋಣ. ಸರ್, ಇವತ್ತು ಮಾಡ್ತಾರೆ, ಓಕೆ, ಇವತ್ತು ಬಂದು ಮಾಡಿಬಿಟ್ರು ನಾಳೆ ಹೋಗ್ಬಿಡ್ತಾರೋ ಏನೋ, ಮತ್ತೆ ನೆಕ್ಸ್ಟ್ ಇಯರ್ಗೆ ಇದೇ ಎವ್ರಿ ಇಯರ್ ಇದೇ ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡ್ತಾ ಇದ್ರೆ ಆಗಲ್ಲ. ಅದು ಒಂದೇ ಸಾರ್ಟ್ ಔಟ್ ಹೆಂಗ್ ಟೋಟಲ್ ಆಗಿ ಕಂಪ್ಲೀಟ್ ಮಾಡಬೇಕು ಅಂತ ಫಸ್ಟ್ ಅವರು. ಶಾಸಕರು ಇನ್ನೂ ಕೂಡ ಸ್ಥಳಕ್ಕೆ ಬಂದಿಲ್ಲ, ಬಿಬಿಎಂಪಿ ಅವರು ಇನ್ನೂ ಸ್ಥಳಕ್ಕೆ ಬಂದಿಲ್ಲ, ಹೀಗಾದ್ರೆ ಹೇಗೆ ಅಂತ ಅದನ್ನೇ ಹೇಳ್ತಾ ಇರೋದು. ಅದು ಅವರೇ ತಿಳ್ಕೊಬೇಕು ಎಷ್ಟು ಅಂತ. ನಾವು ಬೆಳಗ್ಗೆಯಿಂದ ಯಾರಿಗೂ ಕರೆಂಟ್ ಇಲ್ಲ, ಇಲ್ಲಿ ಕರೆಂಟ್ ಇಲ್ಲ ಅಂದರೆ ಕೆಲ್ಸಕ್ಕೆ ಯಾರು ಹೋಗೋಕ್ಕಾಗಲ್ಲ. ಮೇಯ್ನು ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ, ಕರೆಂಟ್ ಇಲ್ಲ. ಇವಾಗ ಹಾಲು ತಗೊಂಡು ಬರಬೇಕು, ಏನು ಬರಬೇಕು ಅಂದರೆ ಎಲ್ಲ ಅಲ್ಲಿ ಇಲ್ಲಿ ಓಡಾಡಿ ಎಷ್ಟು ಜನ ಅಂತ ಓಡಾಡ್ತಾರೆ ಹೇಳಿ. ಪ್ರೇಮ, ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನು ಇಲ್ಲಿ ಅಗ್ನಿಶಾಮಕ ದಳದವರು ತೆಗೆದುಕೊಂಡಿದ್ದಾರೆ. ಇಮಿಡಿಯೇಟ್ ಆಗಿ ಪವರ್ ಕಟ್ ಮಾಡಿರುವಂಥದ್ದು, ಜೊತೆಗೆ ರಕ್ಷಣಾ ಕಾರ್ಯದಲ್ಲಿ ತೊಡಗಿರುವಂಥದ್ದು ಮಾಡಿದ್ದಾರೆ. ಆದರೆ ಸ್ಥಳದಲ್ಲಿ ಇನ್ನೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಬಂದಿಲ್ಲ, ಸ್ಥಳೀಯ ಶಾಸಕರು ಕೂಡ ಇನ್ನೂ ಬಂದಿಲ್ಲ. ಮಹದೇವಪುರ ವಿಧಾನಸಭಾ ಕ್ಷೇತ್ರಕ್ಕೆ ಇದು ಬರುತ್ತೆ, ಇನ್ನೂ ಕೂಡ ಸ್ಥಳೀಯ ಶಾಸಕರು ಇನ್ನೂ ಕೂಡ ಇಲ್ಲಿ ಬಂದಿಲ್ಲ. ಬಟ್ ಸಮಸ್ಯೆ ಮಾತ್ರ ಇವತ್ತು ನಾಳೆ ರಾತ್ರಿ ಒಂದು ರೀತಿಯಲ್ಲಿ 2-3 ದಿನ ಮುಂದುವರಿಯುವ ಸಾಧ್ಯತೆ ದಟ್ಟವಾಗಿದೆ. ನೀರು ಸದ್ಯಕ್ಕಂತೂ ಇಲ್ಲಿ ಈ ಬಡಾವಣೆಯಿಂದ ಕದಲುವ ಲಕ್ಷಣ ಮಾತ್ರ ಇಲ್ಲ. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಸೂದ್, ತಮ್ಮೆಲ್ಲ ಮಾಹಿತಿಗಾಗಿ. ಒಂದೇ ಒಂದು ಮಳೆ ಬೆಂಗಳೂರಿನಲ್ಲಿ ಹೇಗೆ ಅಧ್ವಾನ ಸೃಷ್ಟಿ ಮಾಡಿದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಿ. ಸ್ವಿಮ್ ಮಾಡ್ಕೊಂಡು ಓಡಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೋಟ್ನಲ್ಲಿ ಈಗ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಒಂದೇ ಒಂದು ಮಳೆಗೆ ಬೆಂಗಳೂರಿನ ಪರಿಸ್ಥಿತಿ ಹಿಂಗಾಗ್ಬಿಟ್ರೆ, ಮುಂಗಾರು ಹಿಡ್ಕೊಂಡ್ರೆ ಇನ್ನೊಂದು ವಾರದಲ್ಲಿ ಮುಂಗಾರು ಎಂಟ್ರಿ ಆಗುತ್ತೆ ರಾಜ್ಯಕ್ಕೆ, ಆಗ ಬೆಂಗಳೂರಿನ ಪರಿಸ್ಥಿತಿ ಏನು ಅಂಥೇಳಿ